ನಮಸ್ಕಾರ ಸ್ನೇಹಿತರೆ. ಜೈ ಸಂಕಟಮೋಚನ, ಮಹಾಬಲಿ ಹನುಮಾನ್, ಜೈ ಶ್ರೀರಾಮ್, ಜೈ ಶನಿದೇವ್ ಮಹಾರಾಜ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಎಚ್ಚರ. ವಿನಾಶದ ಶತ್ರು ನಿಮ್ಮ ಹತ್ತಿರ ಬರುತ್ತಿದ್ದಾನೆ ಮತ್ತು ಈ ಶತ್ರು ಇವತ್ತಿನಿಂದಲ್ಲ, ಬದಲಾಗಿ ಕಳೆದ 3 ವರ್ಷಗಳಿಂದ ನಿಮ್ಮನ್ನು ಹುಡುಕುತ್ತಿದ್ದಾನೆ. ಹಾಗಾಗಿ ಸ್ನೇಹಿತರೆ, ಸಮಯ ಇರುವಾಗಲೇ ಎಚ್ಚರವಾಗಿರಿ. ಏಕೆಂದರೆ ಸ್ನೇಹಿತರೆ, ಬರುತ್ತಿರೋ ಶತ್ರುವನ್ನು ನೀವು ಯಾವುದೇ ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳಬೇಡಿ. ನಿಮಗೆ ಹೇಳುತ್ತಿರೋ ಈ ಮಾತುಗಳು 100ರಷ್ಟು ಸತ್ಯ ಆಗಿರುತ್ತದೆ. ಹಾಗಾಗಿ ಸ್ನೇಹಿತರೆ, ಬರುವ ಸಮಯದಲ್ಲಿ ನಿಮ್ಮ ಕಣ್ಣು ಮತ್ತು ಕಿವಿ ಎರಡನ್ನೂ ತೆರೆದಿಡಬೇಕು. ಏಕೆಂದರೆ ಜ್ಯೋತಿಷ್ಯದ ಸಂಕೇತ ಹೇಳುತ್ತಿದೆ, ನಿಮ್ಮ ಸುತ್ತಲೂ ಇರೋ 2 ಜನರ ಚಟುವಟಿಕೆ ಹೆಚ್ಚಾಗಬಹುದು. ಅವರು ನಿಮಗೆ ತೊಂದರೆ ಕೊಡಲು ಪ್ರಯತ್ನಿಸಬಹುದು. ಸ್ನೇಹಿತರೆ, ಈ ಸಮಯದಲ್ಲಿ ಯಾವ ವ್ಯಕ್ತಿಯನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಏಕೆಂದರೆ ನಿಮ್ಮ ಮುಂದೆ ನಿಮ್ಮವನಂತೆ ಸಿಹಿಯಾಗಿ ಮಾತನಾಡುತ್ತಾರೋ ವ್ಯಕ್ತಿ ನಿಜವಾಗಿಯೂ ನಿಮ್ಮವನೇ ಆಗಿರಬೇಕಿಲ್ಲ. ಹೌದು ಸ್ನೇಹಿತರೆ, ಅವನ ಮನಸ್ಸಿನಲ್ಲೂ ನಿಮಗೆ ಒಂದು ರೀತಿಯ ಭಾವನೆ ಇರಬಹುದು. ಈ ಮಾತುಗಳು ಸ್ವಲ್ಪ ಸಮಯದಿಂದ ನಿಮ್ಮ ವಿರುದ್ಧ ನಡೆಯುತ್ತಿದೆ, ಈಗ ನಿಧಾನವಾಗಿ ನಿಮ್ಮ ಮುಂದೆ ಬರಬಹುದು. ಸ್ನೇಹಿತರೆ, ಮತ್ತು ಯಾರು ನಿಮ್ಮ ಜೊತೆ ಇದ್ದರು, ಯಾರು ನಿಮ್ಮ ಕಷ್ಟದ ಸಮಯಕ್ಕಾಗಿ ಕಾಯುತ್ತಿದ್ದರು ಅಂತ ನಿಮಗೆ ಗೊತ್ತಾಗಬಹುದು. ಹಾಗಾಗಿ ನೋಡಿ, ಈ ಮಾತುಗಳನ್ನು ಬರುವ ದಿನಗಳಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳು, ಮನೆಯ ವಿಷಯಗಳು, ನಿಮ್ಮ ನಿರ್ಧಾರಗಳು ಮತ್ತು ಹಣಕ್ಕೆ ಸಂಬಂಧಿಸಿದ ಮಾಹಿತಿ ಮತ್ತು ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಯಾರ ಮುಂದೆಯೂ ಹೇಳಬೇಡಿ. ಏಕೆಂದರೆ ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಮ ಅತಿ ದೊಡ್ಡ ಶಕ್ತಿ ನಿಮ್ಮ ಮೌನ ಆಗಿರುತ್ತದೆ. ನೆನಪಿಡಿ ಸ್ನೇಹಿತರೆ, ಮನುಷ್ಯ ತನ್ನ ಗುರಿಯ ಕಡೆಗೆ ಹೋದಾಗ ಕೆಲವರಿಗೆ ಅವನ ಪ್ರಗತಿ ಇಷ್ಟ ಆಗಲ್ಲ. ಆದರೆ ನೀವು ಯಾರ ಜೊತೆಗೂ ಜಗಳ ಮಾಡೋ ಅಗತ್ಯವಿಲ್ಲ. ನೀವು ನಿಮ್ಮ ಕೆಲಸವನ್ನು ಬಲವಾಗಿಟ್ಟುಕೊಂಡು ಯೋಚಿಸಿ ಹೆಜ್ಜೆ ಇಡಬೇಕು. ಯಾರಾದರೂ ನಿಮ್ಮನ್ನು ಪದೇ ಪದೇ ಕೆಣಕಲು ಪ್ರಯತ್ನಿಸಿದರೆ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಏಕೆಂದರೆ ಸ್ನೇಹಿತರೆ, ಎದುರಿನವರು ನೀವು ಕೋಪದಲ್ಲಿ ಯಾವುದಾದರೂ ತಪ್ಪು ಮಾಡಬೇಕು ಅಂತ ಬಯಸುತ್ತಾನೆ. ಆಮೇಲೆ ಅದೇ ವ್ಯಕ್ತಿ ಅದರ ಲಾಭ ಪಡೆದುಕೊಳ್ಳುತ್ತಾನೆ. ಮತ್ತು ಸ್ನೇಹಿತರೆ, ಕುಟುಂಬದ ಒಳಗೂ ಯಾವುದೋ ವಿಷಯದ ಬಗ್ಗೆ ತಪ್ಪು ತಿಳುವಳಿಕೆ ಬರಬಹುದು. ಹಾಗಾಗಿ ಕೆಟ್ಟ ಸತ್ಯ ಗೊತ್ತಾಗದೆ ನಿಮ್ಮವರ ಮೇಲೆ ಆರೋಪ ಮಾಡಬೇಡಿ. ನಿಮ್ಮ ಮುಂದೆ ಬರೋ ಯಾವುದೇ ವಿಷಯವನ್ನು ಮೊದಲು ಪರೀಕ್ಷಿಸಿ ಆಮೇಲೆ ನಂಬಿ. ಜ್ಯೋತಿಷ್ಯದ ಸಂಕೇತ ಹೇಳೋ ಪ್ರಕಾರ ನಿಮಗೆ ಒಂದು ದೊಡ್ಡ ಬದಲಾವಣೆ ನಿಧಾನವಾಗಿ ಸಿದ್ಧ ಆಗುತ್ತಿದೆ. ಅದೇ ಕಾರಣಕ್ಕೆ ವಿರೋಧ ಮಾಡೋರ ಆತಂಕ ಹೆಚ್ಚಾಗಬಹುದು. ಆದರೆ ನೆನಪಿಡಿ ಸ್ನೇಹಿತರೆ, ಯಾರಾದರೂ ಕೆಟ್ಟದ್ದನ್ನು ಬಯಸಿದರೆ ನಿಮ್ಮ ಭವಿಷ್ಯ ಕೆಟ್ಟು ಹೋಗುವುದಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಕೆಲಸ, ನಿಮ್ಮ ಶ್ರಮ ಮತ್ತು ನಿಮ್ಮ ನಿರ್ಧಾರಗಳಿಂದ ರೂಪುಗೊಳ್ಳುತ್ತದೆ. ಹಾಗಾಗಿ ಸ್ನೇಹಿತರೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಯಾರಾದರೂ ನಿಮ್ಮನ್ನು ಕೆಳಗೆ ಕೆಡವಲು ಪ್ರಯತ್ನಿಸಿದರೆ ನೀವು ಅವನ ಮಟ್ಟಕ್ಕೆ ಹೋಗಿ ಉತ್ತರ ಕೊಡಬೇಕು, ಬದಲಾಗಿ ನಿಮ್ಮ ಯಶಸ್ಸನ್ನೇ ಉತ್ತರ ಮಾಡಿ. ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ ಯಾವುದೋ ಹಳೆಯ ವ್ಯಕ್ತಿಯಿಂದ ಸಂಪರ್ಕ, ಸಂದೇಶ ಅಥವಾ ಹಠಾತ್ ಭೇಟಿಯಾಗಬಹುದು. ಆದರೆ ಸ್ನೇಹಿತರೆ, ವಾಪಸ್ ಬರೋ ಪ್ರತಿಯೊಬ್ಬ ವ್ಯಕ್ತಿಗೂ ನಿಮ್ಮ ಜೀವನದಲ್ಲಿ ಮತ್ತೆ ಜಾಗ ಕೊಡೋ ಅವಶ್ಯಕತೆ ಇಲ್ಲ. ಕೆಲವರು ನೀವು ಇನ್ನೂ ಅದೇ ಜಾಗದಲ್ಲಿದ್ದೀರಾ ಅಥವಾ ಮುಂದೆ ಹೋಗಿದ್ದೀರಾ ಅಂತ ನೋಡಲು ಮಾತ್ರ ವಾಪಸ್ ಬರುತ್ತಾನೆ. ಹಾಗಾಗಿ ಸ್ನೇಹಿತರೆ, ಭಾವನೆಗಳಿಗೆ ಒಳಗಾಗಿ ನಿರ್ಧಾರ ಮಾಡಬೇಡಿ. ಸ್ನೇಹಿತರೆ, ಒಂದು ಮಾತು, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮಗೆ ಸುವರ್ಣ ಅವಕಾಶ. ಸ್ನೇಹಿತರೆ, ಒಂದು ಮಾತನ್ನು ನೆನಪಿಡಿ, ನಿಮ್ಮ ವಿರುದ್ಧ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನಿಮ್ಮ ಬುದ್ಧಿವಂತಿಕೆ ಅದಕ್ಕಿಂತ ದೊಡ್ಡದಾಗಿರಬಹುದು. ನೀವು ಅವಸರ, ಕೋಪ ಮತ್ತು ಕುರುಡು ನಂಬಿಕೆಯಿಂದ ದೂರ ಇರಬೇಕು. ಬೆಳಿಗ್ಗೆ ಎದ್ದು ದೇವರನ್ನು ಸ್ಮರಿಸಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕೆಲಸದ ಮೇಲೆ ಗಮನ ಕೊಡಿ. ಯಾರ ಬಗ್ಗೆಯೂ ಕೆಟ್ಟದ್ದು ಯೋಚಿಸಬೇಡಿ. ಏಕೆಂದರೆ ನಿಮ್ಮ ದಾರಿ ಸ್ವಚ್ಛ ಇರೋದು ನಿಮ್ಮ ಮನಸ್ಸು ಸ್ವಚ್ಛ ಇದ್ದಾಗ ಮಾತ್ರ. ಮತ್ತು ಕಳೆದ ಕೆಲವು ಸಮಯದಿಂದ ವಿಷಯಗಳು ನಿಮ್ಮ ಶಿಸ್ತಿನ ಪ್ರಕಾರ ನಡೆಯುತ್ತಿಲ್ಲ ಅಂತ ಅನಿಸಿದರೆ ಗಾಬರಿ ಪಡಬೇಡಿ. ಏಕೆಂದರೆ ಪ್ರತಿ ಅಡಚಣೆಯು ಶಾಶ್ವತವಾಗಿರುವುದಿಲ್ಲ. ಬರೋ ಸಮಯ ನಿಮಗೆ ಕಲಿಸೋದು ಯಾರು ನಿಜವಾಗಿಯೂ ನಿಮ್ಮ ಹಿತೈಷಿ, ಯಾರು ನಿಮ್ಮ ಒಳ್ಳೆಯ ಸಮಯದಲ್ಲಿ ಮಾತ್ರ ಜೊತೆಗಿರುತ್ತಾರೆ ಅಂತ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಸುತ್ತಲಿನ ಜನರನ್ನು ಗುರುತಿಸಿ. ಆದರೆ ನಿರಪರಾಧಿ ವ್ಯಕ್ತಿಯ ಮೇಲೆ ಕೇವಲ ಅನುಮಾನದಿಂದ ನಂಬಿಕೆ ಮುರಿಯಬೇಡಿ.
ಎಚ್ಚರವಾಗಿರಿ, ಬುದ್ಧಿವಂತರಾಗಿರಿ. ನಿಮ್ಮ ಶ್ರಮಕ್ಕೆ ದಾರಿ ಹುಡುಕುತ್ತೆ. ಅದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು. ಏಕೆಂದರೆ ನಿಮ್ಮ ಆತ್ಮವಿಶ್ವಾಸ ಬಲವಾಗಿದ್ದಾಗ ಯಾರ ನಕಾರಾತ್ಮಕ ಯೋಚನೆಯು ನಿಮ್ಮನ್ನು ಸುಲಭವಾಗಿ ಅಲುಗಾಡಿಸೋಕೆ ಆಗಲ್ಲ. ಬರೋ ಸಮಯ ಭಯಪಡೋದಲ್ಲ, ಜೋಪಾನವಾಗಿ ಮುಂದೆ ಹೋಗೋ ಸಮಯ. ಸ್ನೇಹಿತರೆ, ಬರೋ ಸಮಯದಲ್ಲಿ ನಿಮ್ಮ ಮುಂದೆ ಹೀಗೆ ಒಂದು ಪರಿಸ್ಥಿತಿ ಬರಬಹುದು. ಅಲ್ಲಿ ಯಾರಾದರೂ ನಿಮ್ಮನ್ನು ಭಾವನೆಗಳಲ್ಲಿ ಸಿಲುಕಿಸಿ ತನ್ನ ಕಡೆ ಎಳೆಯುವ ಪ್ರಯತ್ನ ಮಾಡುತ್ತಾನೆ. ಅವನು ನಿಮ್ಮ ಹಳೆಯ ಮಾತುಗಳನ್ನು ನೆನಪಿಸುತ್ತಾನೆ, ನಿಮ್ಮ ನಂಬಿಕೆಯ ಲಾಭ ಪಡೆಯಲು ಪ್ರಯತ್ನಿಸುತ್ತಾನೆ ಮತ್ತು ನಿಮಗೆ ಅವನೇ ನಿಮ್ಮ ಅತಿ ದೊಡ್ಡ ಶತ್ರು ಅಂತ ಅನಿಸುವ ಹಾಗೆ ಮಾಡಬಹುದು. ಆದರೆ ನೀವು ತಕ್ಷಣ ಅವರ ಮಾತಿಗೆ ಬೀಳಬೇಡಿ. ಸಮಯ ತೆಗೆದುಕೊಂಡು ಪ್ರತಿಯೊಂದು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ನಿಜವಾದವನು ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮನ್ನು ಒತ್ತಾಯ ಮಾಡುವುದಿಲ್ಲ. ಯಾರು ಪದೇ ಪದೇ ಒತ್ತಡ ಹೇರುತ್ತಾರೋ, ಭಯ ಹುಟ್ಟಿಸುತ್ತಾರೋ ಅಥವಾ ನಿಮ್ಮ ನಿರ್ಧಾರವನ್ನು ತಮ್ಮ ಪ್ರಕಾರ ಬದಲಿಸಲು ಪ್ರಯತ್ನಿಸುತ್ತಾರೋ ಅವರಿಂದ ಸ್ವಲ್ಪ ದೂರ ಇರೋದು ನಿಮಗೆ ಒಳ್ಳೆಯದು. ಸ್ನೇಹಿತರೆ, ಇನ್ನೊಂದು ಮುಖ್ಯ ಸಂಕೇತ, ನಿಮ್ಮ ಪ್ರಗತಿಗೆ ಸಂಬಂಧಿಸಿದ ಯಾವುದೋ ಕೆಲಸದಲ್ಲಿ ಹಠಾತ್ ತಡ ಆಗಬಹುದು. ಆದರೆ ಆ ತಡವನ್ನು ನಿಮ್ಮ ಸೋಲು ಅಂತ ತಿಳಿದುಕೊಳ್ಳಬೇಡಿ. ಅನೇಕ ಬಾರಿ ದಾರಿಯಲ್ಲಿರೋ ಅಡಚಣೆಗಳು ನಮ್ಮನ್ನು ತಪ್ಪು ದಾರಿಗೆ ಹೋಗುವುದನ್ನು ತಡೆಯುತ್ತದೆ. ಹಾಗಾಗಿ ಯಾವುದೇ ಕೆಲಸ ಈಗ ನಿಂತಿದ್ದರೆ ನಿರಾಶೆ ಆಗಬೇಡಿ. ಮತ್ತೆ ಪ್ರಯತ್ನಿಸಿ ಮತ್ತು ತಮ್ಮ ವಿಧಾನವನ್ನು ಸುಧಾರಿಸಿ. ನಿಮ್ಮ ಅತಿ ದೊಡ್ಡ ಗೆಲುವು ಯಾರ ಜಾಲದಲ್ಲೂ ಸಿಲುಕದೆ ನಿಮ್ಮ ಬುದ್ಧಿಯಿಂದ ಕೆಲಸ ಮಾಡುವುದು. ಮತ್ತು ಗಮನಿಸಿ, ನಿಮ್ಮನ್ನು ಕೆಳಗೆ ಎಳೆಯಲು ಬಯಸುವವರಿಗೆ ಅತಿ ದೊಡ್ಡ ತೊಂದರೆ ನೀವು ಅವರ ಮಾತಿಗೆ ಮಹತ್ವ ಕೊಡುವುದನ್ನು ನಿಲ್ಲಿಸಿದಾಗ. ಹಾಗಾಗಿ ಯಾರ ಹಂಗಿನ ಉತ್ತರವನ್ನು ಹಂಗಿನಿಂದ ಕೊಡಬೇಡಿ, ಯಾರ ಅಸೂಯೆಗೆ ಉತ್ತರ ಕೋಪದಿಂದ ಕೊಡಬೇಡಿ ಮತ್ತು ಯಾರ ಸಂಚಿಗೆ ಉತ್ತರ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಕೊಡಬೇಡಿ. ನಿಮ್ಮ ಶಕ್ತಿಯನ್ನು ನಿಮ್ಮ ಕೆಲಸದಲ್ಲಿ ಹಾಕಿ. ಬರುವ ಸಮಯದಲ್ಲಿ ನಿಮಗೆ ಹಣ, ಕೆಲಸ ಮತ್ತು ಗೌರವಕ್ಕೆ ಸಂಬಂಧಿಸಿದ ಒಳ್ಳೆಯ ಶುಭ ಸುದ್ದಿ ಬರಬಹುದು. ಅದು ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡಬಹುದು. ಆದರೆ ಇದರ ಜೊತೆಗೆ ಒಂದು ಎಚ್ಚರಿಕೆಯೂ ಇದೆ. ಯಾರಾದರೂ ಬೇಗ ಹಣ ಮಾಡು ಯೋಚಿಸದೆ ಹೂಡಿಕೆ ಮಾಡು ಅಥವಾ ಯಾವುದೋ ಒಪ್ಪಂದದಲ್ಲಿ ಸೇರು ಅಂತ ಆಸೆ ತೋರಿಸಿದರೆ ತುಂಬ ಎಚ್ಚರವಾಗಿರಿ. ಹೊಳೆಯುವುದೆಲ್ಲ ಚಿನ್ನ ಆಗಿರುವುದಿಲ್ಲ. ಪೇಪರ್ ಓದದೆ ಯಾವುದೇ ಒಪ್ಪಂದವನ್ನು ನಂಬಬೇಡಿ ಮತ್ತು ಯಾರ ಮಾತನ್ನು ಕೇಳಿಯೇ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಶ್ರಮದಿಂದ ಗಳಿಸಿದ ಹಣವನ್ನು ಯಾರ ಮಾತು ಕೇಳಿ ಕಳೆದುಕೊಳ್ಳುವುದು ಸರಿಯಲ್ಲ. ಹಾಗಾಗಿ ಸ್ನೇಹಿತರೆ, ಕುಟುಂಬದಲ್ಲೂ ಯಾವುದೋ ವಿಷಯಕ್ಕೆ ಭಿನ್ನಾಭಿಪ್ರಾಯ ಬಂದರೆ ಕುಳಿತು ಮಾತನಾಡಿ ಸಮಸ್ಯೆ ಬಗೆಹರಿಸಿ. ಯಾರಾದರೂ ನಿಮ್ಮ ವಿರುದ್ಧ ಏನೋ ಹೇಳಿದರೂ ಪೂರ್ತಿ ಸತ್ಯ ಗೊತ್ತಾಗದೆ ಸಂಬಂಧ ಹಾಳು ಮಾಡಿಕೊಳ್ಳಬೇಡಿ. ಅನೇಕ ಬಾರಿ ಮೂರನೆಯ ವ್ಯಕ್ತಿ ಎರಡು ಜನರ ನಡುವೆ ತಪ್ಪು ತಿಳುವಳಿಕೆ ಹುಟ್ಟಿಸಿ ತನ್ನ ಲಾಭ ಮಾಡಿಕೊಳ್ಳುತ್ತಾನೆ. ಹಾಗಾಗಿ ಯಾವ ವಿಷಯ ಯಾರ ಬಗ್ಗೆಯೂ ಅದನ್ನು ಆ ವ್ಯಕ್ತಿಯನ್ನು ನೇರವಾಗಿ ಕೇಳಿ. ಇದೇ ನಿಮ್ಮ ಬುದ್ಧಿವಂತಿಕೆ ಆಗುತ್ತದೆ. ಮತ್ತು ಈಗ ಗಮನ ಕೊಡಿ, ಬರುವ ಸಮಯವು ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸಲಿದೆ. ಎಲ್ಲರನ್ನೂ ಖುಷಿಯಾಗಿಡುವುದು ನಿಮ್ಮ ಜವಾಬ್ದಾರಿಯಲ್ಲ. ಕೆಲವು ಜನರು ನೀವು ಸರಿಯಾದ ಕೆಲಸ ಮಾಡುವವರೆಗೂ ನಿರಾಶರಾಗಿರುತ್ತಾರೆ. ಆದ್ದರಿಂದ ಜನರ ಕೋಪಕ್ಕೆ ಹೆದರಿ ನಿಮ್ಮ ದಾರಿಯನ್ನು ಬಿಡಬೇಡಿ. ನಿಮ್ಮ ಜೀವನ ನಿಮ್ಮ ಜವಾಬ್ದಾರಿ ಮತ್ತು ನಿಮ್ಮ ಭವಿಷ್ಯದ ನಿರ್ಧಾರವನ್ನು ನೀವು ಮಾತ್ರ ತೆಗೆದುಕೊಳ್ಳಬೇಕು. ದೇವರ ಮೇಲೆ ನಂಬಿಕೆ ಇಡಿ, ಆದರೆ ನಿಮ್ಮ ಕರ್ಮವನ್ನು ದುರ್ಬಲಗೊಳಿಸಬೇಡಿ. ಕೇವಲ ಪ್ರಾರ್ಥನೆ ಮಾಡುವುದರಿಂದ ದಾರಿಗಳು ಬದಲಾಗುವುದಿಲ್ಲ. ಪ್ರಾರ್ಥನೆಯೊಂದಿಗೆ ಶ್ರಮ ಮತ್ತು ಸರಿಯಾದ ನಿರ್ಧಾರವು ಅಗತ್ಯವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಪ್ರತಿದಿನ ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತನ್ನು ಖಂಡಿತ ಹೇಳಿಕೊಳ್ಳಿ. ನಾನು ಯಾರ ಕೆಟ್ಟ ಆಲೋಚನೆಯಿಂದಲೂ ಹೆದರುವುದಿಲ್ಲ. ನಾನು ನನ್ನ ಶ್ರಮವನ್ನು ಬಿಡುವುದಿಲ್ಲ ಮತ್ತು ನಾನು ಕೋಪದಲ್ಲಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಇದೇ ನಿಮ್ಮ ನಿಜವಾದ ಶಕ್ತಿ ಆಗಿರುತ್ತದೆ. ನಿಮಗೆ ದುರ್ಬಲ ಎಂದು ತಿಳಿದಿರುವ ಜನರಿಗೆ ಉತ್ತರ ಕೊಡುವ ಅತ್ಯುತ್ತಮ ವಿಧಾನವೆಂದರೆ ನೀವು ಅವರೊಂದಿಗೆ ಜಗಳ ಮಾಡುವುದು ಅಲ್ಲ. ಬದಲಾಗಿ ನಿಮ್ಮ ಜೀವನವನ್ನು ಅಷ್ಟು ಬಲವಾಗಿ ಮಾಡಿಕೊಳ್ಳಿ. ಅವರ ಮಾತುಗಳು ನಿಮಗೆ ಮುಖ್ಯವಾಗಿಯೇ ಇರಬಾರದು. ಇಂದು ನಿಮ್ಮ ವಿರುದ್ಧವಾಗಿ ಮಾತನಾಡುವ ವ್ಯಕ್ತಿಯೇ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಸುಮ್ಮನಾಗಬಹುದು. ಆದರೆ ನೀವು ಆ ದಿನವೂ ಅಹಂಕಾರ ಪಡಬಾರದು. ಏಕೆಂದರೆ ಯಶಸ್ಸಿನೊಂದಿಗೆ ವಿನಮ್ರತೆಯನ್ನು ಕಾಪಾಡಿಕೊಳ್ಳುವುದೇ ನಿಜವಾದ ಗೆಲುವು. ಆದ್ದರಿಂದ ಈಗ ನಿಮ್ಮ ದಾರಿಯಲ್ಲಿ ಮುಂದೆ ಹೋಗಿ. ನಿಮ್ಮ ಗುರಿಯನ್ನು ನಿಮ್ಮ ಮುಂದೆ ಇಟ್ಟುಕೊಳ್ಳಿ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ದೂರವಿರಿ. ಅವರ ವರ್ತನೆಯಲ್ಲಿ ಪದೇ ಪದೇ ಮೋಸ, ಒತ್ತಡ ಅಥವಾ ನಕಾರಾತ್ಮಕತೆ ಕಾಣುತ್ತಿದ್ದರೆ ನೆನಪಿಡಿ,
ಎಚ್ಚರಿಕೆ ಎಂದರೆ ಭಯವಲ್ಲ, ಎಚ್ಚರಿಕೆ ಎಂದರೆ ಬುದ್ಧಿವಂತಿಕೆ ಮತ್ತು ನಿಮ್ಮ ಈ ಬುದ್ಧಿವಂತಿಕೆ ಬರುವ ಸಮಯದಲ್ಲಿ ನಿಮ್ಮನ್ನು ಅನೇಕ ದೊಡ್ಡ ತೊಂದರೆಗಳಿಂದ ರಕ್ಷಿಸಬಹುದು. ಹೌದು ಸ್ನೇಹಿತರೆ, ಇಂದಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಸ್ನೇಹಿತರೆ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.